ಮಾರ್ನಿಂಗ್ ರೌಂಡ್ಸ್ಗೆ ಮತ್ತೆ ಸ್ವಾಗತ. ಪಂಚಾಯಿತಿ ಅಧ್ಯಕ್ಷೆಯ ಗಂಡ ಮಕ್ಕಳ ದರ್ಬಾರ್ ಹೇಗಿದೆ ಅಂದ್ರೆ ಪತ್ನಿ ಅಧ್ಯಕ್ಷೆ ಆಡಳಿತದಲ್ಲಿ ಗಂಡ ಮಕ್ಕಳ ಹಸ್ತಕ್ಷೇಪವಾಗ್ತಾ ಇದೆಯಂತೆ. ಗದಗ ತಾಲೂಕಿನ ನೀರಲಗಿ ಗ್ರಾಮ ಪಂಚಾಯಿತಿಯಲ್ಲಿ ಆಗಿರುವ ಘಟನೆ ಇದು. ಅಧ್ಯಕ್ಷೆಯ ಗಂಡ ಮಕ್ಕಳಿಂದ ಫೈಲ್ ಪರಿಶೀಲನೆ ಆಗುತ್ತಂತೆ. ಗ್ರಾಮ ಪಂಚಾಯಿತಿಯ ಉಳಿದ ಸದಸ್ಯರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಈ ಬೆಳವಣಿಗೆಗೆ. ಅಧ್ಯಕ್ಷೆ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಕೂಡ ಮಾಡ್ತಿದ್ದಾರೆ. ಇಲ್ಲವಾದ್ರೆ ರಾಜೀನಾಮೆ ನೀಡ್ತೀವಿ ಅಂತ ಪಟ್ಟು ಹಿಡಿದಿದ್ದಾರೆ. 11 ಸದಸ್ಯರನ್ನ ಹೊಂದಿರುವ ಪಂಚಾಯಿತಿಯಲ್ಲಿರುವ 10 ಸದಸ್ಯರು ಈ ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷೆಯ ಗಂಡ ಮತ್ತು ಆತನ ಕುಟುಂಬಸ್ಥರು ಅಂಧಾ ದರ್ಬಾರ್ ನಡೆಸ್ತಾ ಇದ್ದಾರೆ ಅಂತೇಳಿ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಗದಗ ತಾಲೂಕಿನ ನೀರಲಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನು ಸುಮಾರು 3 ಹಳ್ಳಿಗಳು ಬರ್ತವೆ. 3 ಹಳ್ಳಿಗಳಲ್ಲಿ 11 ಜನ ಸದಸ್ಯರಿದ್ದಾರೆ. ಇದರಲ್ಲಿ ಇವಾಗ 10 ಜನರು ಅಧ್ಯಕ್ಷೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳಾಗ್ತಾ ಇಲ್ಲ, ಅಧ್ಯಕ್ಷೆ ಸಹಿ ಮಾಡ್ತಾ ಇಲ್ಲ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಕುಡಿಯುವ ನೀರಿನ ಸಮಸ್ಯೆ ಆಗಿರ್ಬೋದು, ಚರಂಡಿ ಸಮಸ್ಯೆ ಆಗಿರ್ಬೋದು, ಅಭಿವೃದ್ಧಿ ಕಾಮಗಾರಿಗಳು ಕೂಡ ಆಗ್ತಾ ಇಲ್ಲ. ಯಾವುದಕ್ಕೂ ಕೂಡ ಅವರ ಕುಟುಂಬಸ್ಥರು ಏನು ಅಂಧಾ ದರ್ಬಾರ್ ನಡೆಸ್ತಾ ಇದ್ದಾರೆ. ಎಲ್ಲ ಕಚೇರಿಗೆ ಬಂದು ಕೂಡ ಎಲ್ಲ ದಾಖಲಾತಿಗಳನ್ನು ಕೂಡ ಅವರ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಧ್ಯಕ್ಷೆ ಯಾವುದೇ ರೀತಿ ಕೆಲಸ ಮಾಡ್ತಾ ಇಲ್ಲ, ಅವರ ಕುಟುಂಬಸ್ಥರು ಮಾಡ್ತಾ ಇರೋದ್ರಿಂದ ನಮಗೆ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳು ಆಗ್ತಾ ಇಲ್ಲ. ಸಾಕಷ್ಟು ಕುಡಿಯುವ ನೀರಿನ ಸಮಸ್ಯೆ ಆಗಿರ್ಬೋದು, ವಿದ್ಯುತ್ ಸಮಸ್ಯೆ ಆಗಿರ್ಬೋದು, ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಆದರೆ ಯಾವುದೇ ರೀತಿಯಿಂದ ಕಾಮಗಾರಿಗಳು ಮಾಡ್ತಾ ಇಲ್ಲ. ಅನುಮೋದನೆ ಕೊಟ್ಟರು ಕೂಡ ಗುತ್ತಿಗೆದಾರರು ಕೆಲಸ ಮಾಡಲು ಮುಂದಾಗ್ತಾ ಇಲ್ಲ. ಹೀಗಾಗಿ ನಮಗೆ ಅಧ್ಯಕ್ಷೆಯನ್ನು ಏನು ತೆಗೆದು ಹಾಕಬೇಕಂತೇಳಿ ಸರ್ವ ಸದಸ್ಯರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಈಗಾಗಲೇ ಏನು AC ಅವರಿಗೂ ಕೂಡ ಮನವಿ ಕೊಟ್ಟಿದ್ದಾರೆ. ಇವರ ವಿರುದ್ಧ ಅವಿಶ್ವಾಸ ಮಂಡನೆ ಮಾಡಿದ್ದು ನಮಗೆ ಈ ಅಧ್ಯಕ್ಷರಿಂದ ಯಾವುದೇ ರೀತಿ ಅಭಿವೃದ್ಧಿ ಕಾಮಗಾರಿಗಳಾಗ್ತಾ ಇಲ್ಲ, ನಾವು 10 ಸದಸ್ಯರು ಒಂದಾಗಿದ್ದೇವೆ, ಇವರನ್ನು ಅವಿಶ್ವಾಸ ಮಾಡಬೇಕು, ಇಲ್ಲಂತಂದರೆ ನಾವೇ ರಾಜೀನಾಮೆ ಕೊಡ್ತೇವೆ ಅಂತೇಳಿ 10 ಸದಸ್ಯರು ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಏನು ಹಿರಿಯ ಅಧಿಕಾರಿಗಳು ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ನಮಗೆ ಸಾಕಷ್ಟು ಅಭಿವೃದ್ಧಿ ಆಗಬೇಕಾಗಿದೆ, ಜನರು ಅಭಿವೃದ್ಧಿ ಆಗಿಲ್ಲ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಅಧ್ಯಕ್ಷೆಯಿಂದಾಗಿ ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ, ಯಾವುದೇ ರೀತಿ ಅಭಿವೃದ್ಧಿ ಕಾಮಗಾರಿಗಳು ಆಗ್ತಾ ಇಲ್ಲ. ಆದಷ್ಟು ಬೇಗ ಇವರನ್ನು ಅಮಾನತು ಮಾಡಬೇಕಂತೇಳಿ ಇಲ್ಲಿಯ ಸದಸ್ಯರು ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಮಾರ್ನಿಂಗ್ ರೌಂಡ್ಸ್ಗೆ ಮತ್ತೆ ಸ್ವಾಗತ. ಪಂಚಾಯಿತಿ ಅಧ್ಯಕ್ಷೆಯ ಗಂಡ ಮಕ್ಕಳ ದರ್ಬಾರ್ ಹೇಗಿದೆ ಅಂದ್ರೆ ಪತ್ನಿ ಅಧ್ಯಕ್ಷೆ ಆಡಳಿತದಲ್ಲಿ ಗಂಡ ಮಕ್ಕಳ ಹಸ್ತಕ್ಷೇಪವಾಗ್ತಾ ಇದೆಯಂತೆ. ಗದಗ ತಾಲೂಕಿನ ನೀರಲಗಿ ಗ್ರಾಮ ಪಂಚಾಯಿತಿಯಲ್ಲಿ ಆಗಿರುವ ಘಟನೆ ಇದು. ಅಧ್ಯಕ್ಷೆಯ ಗಂಡ ಮಕ್ಕಳಿಂದ ಫೈಲ್ ಪರಿಶೀಲನೆ ಆಗುತ್ತಂತೆ. ಗ್ರಾಮ ಪಂಚಾಯಿತಿಯ ಉಳಿದ ಸದಸ್ಯರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಈ ಬೆಳವಣಿಗೆಗೆ. ಅಧ್ಯಕ್ಷೆ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಕೂಡ ಮಾಡ್ತಿದ್ದಾರೆ. ಇಲ್ಲವಾದ್ರೆ ರಾಜೀನಾಮೆ ನೀಡ್ತೀವಿ ಅಂತ ಪಟ್ಟು ಹಿಡಿದಿದ್ದಾರೆ. 11 ಸದಸ್ಯರನ್ನ ಹೊಂದಿರುವ ಪಂಚಾಯಿತಿಯಲ್ಲಿರುವ 10 ಸದಸ್ಯರು ಈ ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷೆಯ ಗಂಡ ಮತ್ತು ಆತನ ಕುಟುಂಬಸ್ಥರು ಅಂಧಾ ದರ್ಬಾರ್ ನಡೆಸ್ತಾ ಇದ್ದಾರೆ ಅಂತೇಳಿ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಗದಗ ತಾಲೂಕಿನ ನೀರಲಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನು ಸುಮಾರು 3 ಹಳ್ಳಿಗಳು ಬರ್ತವೆ. 3 ಹಳ್ಳಿಗಳಲ್ಲಿ 11 ಜನ ಸದಸ್ಯರಿದ್ದಾರೆ. ಇದರಲ್ಲಿ ಇವಾಗ 10 ಜನರು ಅಧ್ಯಕ್ಷೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳಾಗ್ತಾ ಇಲ್ಲ, ಅಧ್ಯಕ್ಷೆ ಸಹಿ ಮಾಡ್ತಾ ಇಲ್ಲ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಕುಡಿಯುವ ನೀರಿನ ಸಮಸ್ಯೆ ಆಗಿರ್ಬೋದು, ಚರಂಡಿ ಸಮಸ್ಯೆ ಆಗಿರ್ಬೋದು, ಅಭಿವೃದ್ಧಿ ಕಾಮಗಾರಿಗಳು ಕೂಡ ಆಗ್ತಾ ಇಲ್ಲ. ಯಾವುದಕ್ಕೂ ಕೂಡ ಅವರ ಕುಟುಂಬಸ್ಥರು ಏನು ಅಂಧಾ ದರ್ಬಾರ್ ನಡೆಸ್ತಾ ಇದ್ದಾರೆ. ಎಲ್ಲ ಕಚೇರಿಗೆ ಬಂದು ಕೂಡ ಎಲ್ಲ ದಾಖಲಾತಿಗಳನ್ನು ಕೂಡ ಅವರ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಧ್ಯಕ್ಷೆ ಯಾವುದೇ ರೀತಿ ಕೆಲಸ ಮಾಡ್ತಾ ಇಲ್ಲ, ಅವರ ಕುಟುಂಬಸ್ಥರು ಮಾಡ್ತಾ ಇರೋದ್ರಿಂದ ನಮಗೆ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳು ಆಗ್ತಾ ಇಲ್ಲ. ಸಾಕಷ್ಟು ಕುಡಿಯುವ ನೀರಿನ ಸಮಸ್ಯೆ ಆಗಿರ್ಬೋದು, ವಿದ್ಯುತ್ ಸಮಸ್ಯೆ ಆಗಿರ್ಬೋದು, ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಆದರೆ ಯಾವುದೇ ರೀತಿಯಿಂದ ಕಾಮಗಾರಿಗಳು ಮಾಡ್ತಾ ಇಲ್ಲ. ಅನುಮೋದನೆ ಕೊಟ್ಟರು ಕೂಡ ಗುತ್ತಿಗೆದಾರರು ಕೆಲಸ ಮಾಡಲು ಮುಂದಾಗ್ತಾ ಇಲ್ಲ. ಹೀಗಾಗಿ ನಮಗೆ ಅಧ್ಯಕ್ಷೆಯನ್ನು ಏನು ತೆಗೆದು ಹಾಕಬೇಕಂತೇಳಿ ಸರ್ವ ಸದಸ್ಯರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಈಗಾಗಲೇ ಏನು AC ಅವರಿಗೂ ಕೂಡ ಮನವಿ ಕೊಟ್ಟಿದ್ದಾರೆ. ಇವರ ವಿರುದ್ಧ ಅವಿಶ್ವಾಸ ಮಂಡನೆ ಮಾಡಿದ್ದು ನಮಗೆ ಈ ಅಧ್ಯಕ್ಷರಿಂದ ಯಾವುದೇ ರೀತಿ ಅಭಿವೃದ್ಧಿ ಕಾಮಗಾರಿಗಳಾಗ್ತಾ ಇಲ್ಲ, ನಾವು 10 ಸದಸ್ಯರು ಒಂದಾಗಿದ್ದೇವೆ, ಇವರನ್ನು ಅವಿಶ್ವಾಸ ಮಾಡಬೇಕು, ಇಲ್ಲಂತಂದರೆ ನಾವೇ ರಾಜೀನಾಮೆ ಕೊಡ್ತೇವೆ ಅಂತೇಳಿ 10 ಸದಸ್ಯರು ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಏನು ಹಿರಿಯ ಅಧಿಕಾರಿಗಳು ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ನಮಗೆ ಸಾಕಷ್ಟು ಅಭಿವೃದ್ಧಿ ಆಗಬೇಕಾಗಿದೆ, ಜನರು ಅಭಿವೃದ್ಧಿ ಆಗಿಲ್ಲ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಅಧ್ಯಕ್ಷೆಯಿಂದಾಗಿ ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ, ಯಾವುದೇ ರೀತಿ ಅಭಿವೃದ್ಧಿ ಕಾಮಗಾರಿಗಳು ಆಗ್ತಾ ಇಲ್ಲ. ಆದಷ್ಟು ಬೇಗ ಇವರನ್ನು ಅಮಾನತು ಮಾಡಬೇಕಂತೇಳಿ ಇಲ್ಲಿಯ ಸದಸ್ಯರು ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.